ಸರ್ವ್ ಮಾಡ್ತೀರಾ? ಸೊ ಸರ್ವ್ ಮಾಡೋ ಮುಂಚೆ ಹಾಡು ಪ್ರಾಮಿಸ್ ಮಾಡಿದ್ದೆ. ಸೂಪರ್ ಹಾಡು. ಬಟ್ ಇದ್ರ ಜೊತೆ ಒಂದು ಸ್ಪೆಷಲ್ ಡ್ರಿಂಕ್ ಏನಾದ್ರು ಇದ್ರೆ ಚೆನ್ನಾಗಿರುತ್ತೆ. ಸ್ಪೆಷಲ್ ಡ್ರಿಂಕ್ ಯೂಶಲಿ ಇಲ್ಲಾಂದ್ರೆ ಮಕ್ಕಳು ತಿನ್ನಲ್ಲ. ಐ ಮೀನ್ ಯು ಆಲ್ಸೋ ನೋ. ಸಿಂಚನ್ ಹೇಳ್ತಿದ್ದಾರೆ ಒಂದು ಸ್ಪೆಷಲ್ ಡ್ರಿಂಕ್ ತಗೊಂಬನ್ನಿ. ಈಗ ನೀವು ನಮ್ಗೆ ಸರ್ವ್ ಮಾಡಿ. ಸೊ ಕ್ಯಾರೆಟ್ ಪ್ಯಾನ್ ಕೇಕ್ ಇಸ್ ರೆಡಿ. ಘಮ ಘಮ ಅಂತಿದೆ, ತಿನ್ಬೇಕು ಅನಿಸ್ತಾ ಇದೆ, ಬಟ್ ಸುಡ್ತಾ ಇದೆ. ಇದು ನಾವಿಬ್ರು ಶೇರ್ ಮಾಡ್ಕೊಂಡು ತಿನ್ನೋಣ. ಅದಕ್ಕೂ ಮುಂಚೆ ನಮ್ಮ ವಿಮ್ ಸ್ಟಾರ್ ಪಾಕ ಕಾರ್ಯಕ್ರಮದಲ್ಲಿ ನಿಮ್ಗೋಸ್ಕರ ಒಂದು ಸಣ್ಣ ಬ್ರೇಕ್. ವಿರಾಮದ ನಂತರ ವಿಮ್ ಸ್ಟಾರ್ ಪಾಕ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸಿಂಚನ್ ನನಗೋಸ್ಕರ ಇವತ್ತು ಕ್ಯಾರೆಟ್ ಪಾನ್ ಕೇಕ್ ಮಾಡಿದ್ದಾರೆ. ನಮಗೆ ಇದು ತಿನ್ನಬೇಕು ಅಂತ ಆಸೆ ಇದೆ. ಮಾಡಿರೋರು ಯಾಕೋ ಸೈಲೆಂಟಾಗಿ ಕೂತಿದ್ದಾರೆ. ಸರ್ವ್ ಮಾಡಿಕೊಟ್ರೆ ತಿಂದು ರುಚಿ ಹೇಳ್ತೀವಿ. ನನಗೇನಾದ್ರು ಹೆಚ್ಚು ಕಮ್ಮಿ ಆದರೆ ನೀವೇ ನೋಡ್ಕೊಳ್ಳಿ ಪ್ಲೀಸ್. ಆಯಿತು ಸಿಂಚನ. ಇದೇನು ಅಂತಂದರೆ ಕ್ಯಾರೆಟ್ ಪ್ಯಾನ್ ಕೇಕ್ ಸ್ಪೆಷಲಿ ಸ್ಕೂಲ್ ಗೋವರ್ಸ್ ಇರ್ತಾರಲ್ಲ, ಸೊ ಐ ಥಿಂಕ್ ಅವ್ರಿಗೆ ಇದು ಛಟ್ಪಟ್ ತಯಾರಾಗಿರುವಂಥ ಡಿಶ್ಶು. ಸೊ ದಿಸ್ ಟೇಸ್ಟಿ ಕ್ಯಾರೆಟ್ ಪ್ಯಾನ್ ಕೇಕ್ ವಿತ್ ದಟ್ ಕ್ಯಾರೆಟ್ ಕಲರ್ ಫ್ಯಾಂಟಾ ಇದೆಯಲ್ಲ, ಅದನ್ನು ಸರ್ವ್ ಮಾಡಿದ್ರೆ ಐ ಥಿಂಕ್ ಆರಾಮಾಗಿ ಗಂಟಲಲ್ಲಿ ಒಳಗೆ ಹೋಗುತ್ತೆ ಮಕ್ಕಳಿಗೆ. ಸೊ ಅದಕ್ಕೆ ದಿಸ್ ಕಾಂಬಿನೇಷನ್ ವರ್ಕ್ಸ್ ಬಿಕಾಸ್ ಎನಿಥಿಂಗ್ ಟೇಸ್ಟ್ಸ್ ಬೆಟರ್ ವಿತ್ ಫ್ಯಾಂಟಾ. ಕಲರ್ಫುಲ್ ಗರ್ಲ್ ಕಲರ್ಫುಲ್ ಆಗಿ ನಮಗೆ ಒಂದು ಡಿಶ್ ಮಾಡಿಕೊಟ್ಟಿದ್ದಾರೆ. ತಿಂತಾ ಇದ್ದೀನಿ, ನೀವೇ ನೋಡಿ. ಯಾ, ಚಿಯರ್ಸ್. ಚಿಯರ್ಸ್. ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಆ ಮೂರೂ ಆಮೇಲೆ ನನಗೆ ಪಾರ್ಸಲ್ ಮಾಡಿಕೊಟ್ಬಿಡು. ಓಕೆ. ಅಡುಗೆ ಮಾಡೋಕ್ಕೂ ಬರುತ್ತೆ ನಿಮಗೆ? ಹ್ಞೂ ರೀ, ತುಂಬ ವರ್ಷದ ಅಡುಗೆ ಮಾಡ್ತೀನಿ. ನಾನು ಬರೀ ಬಾಳೆ ಎಲೆ ತಿನ್ನಕ್ಕೂ ಬರುತ್ತೆ. ದಿಸ್ ಇಸ್ ಲುಕಿಂಗ್ ವೆರಿ ಅಟ್ರಾಕ್ಟಿವ್. ಸೊ ಒನ್ ಸಿಪ್ ಆಫ್ ದಿಸ್. ಒಂದು ನಿಮಿಷ, ನೋಡಿ ಇದ್ದೇ ಬೇಡ ಅನ್ನೋದು. ನೌ ದ ಮೀಲ್ ಇಸ್ ಕಂಪ್ಲೀಟ್ ಅಲ್ಲ? ಕರೆಕ್ಟ್. ಕ್ಯಾರೆಟ್ ಪ್ಯಾನ್ ಕೇಕ್ ಬೇಕಾಗುವ ಪದಾರ್ಥಗಳು: ಕಡಲೆ ಹಿಟ್ಟು 1 ಕಪ್, ಈರುಳ್ಳಿ ಅರ್ಧ ಕಪ್, ಕ್ಯಾರೆಟ್ ತುರಿ ಅರ್ಧ ಕಪ್, ಹಸಿಮೆಣಸಿನಕಾಯಿ 3-4, ಹಸಿ ಶುಂಠಿ ಸ್ವಲ್ಪ, ಜೀರಿಗೆ ಪುಡಿ ಅರ್ಧ ಚಮಚ, ಅಚ್ಚ ಖಾರದ ಪುಡಿ ಅರ್ಧ ಚಮಚ, ಅರಿಶಿನ ಅರ್ಧ ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು, ಎಣ್ಣೆ 3-4, ಮೊಸರು ಅರ್ಧ ಕಪ್. ಕ್ಯಾರೆಟ್ ಪ್ಯಾನ್ ಕೇಕ್ ಮಾಡುವ ವಿಧಾನ: ಮೊದಲಿಗೆ ತವಾ ಕಾಯಲು ಇಡಬೇಕು. ಒಂದು ಬೌಲ್ಗೆ ಕಡಲೆ ಹಿಟ್ಟು, ಈರುಳ್ಳಿ, ಕ್ಯಾರೆಟ್ ತುರಿ, ಹಸಿಮೆಣಸಿನಕಾಯಿ, ಶುಂಠಿ ಹಾಕಿ ಮಿಕ್ಸ್ ಮಾಡಿಕೊಳ್ಳಬೇಕು. ಇದಕ್ಕೆ ಜೀರಿಗೆ ಪುಡಿ, ಅಚ್ಚ ಖಾರದ ಪುಡಿ, ಅರಿಶಿನ, ಉಪ್ಪು ಹಾಗೂ ಮೊಸರು ಹಾಕಿ ದೋಸೆ ಹಿಟ್ಟಿನ ಹದಕ್ಕೆ ಕಲಿಸಿಕೊಳ್ಳಬೇಕು. ಈ ಮಿಶ್ರಣವನ್ನು ಕಾದ ತವಾ ಮೇಲೆ ಚಿಕ್ಕದಾಗಿ ಹರಡಿ ಸ್ವಲ್ಪ ಎಣ್ಣೆ ಹಾಕಿ ಎರಡೂ ಬದಿ ಕಾಯಿಸಿದರೆ ಕ್ಯಾರೆಟ್ ಪ್ಯಾನ್ ಕೇಕ್ ತಿನ್ನಲು ಸಿದ್ಧ. ಈಗ ಫಸ್ಟ್ ರೆಕಾರ್ಡ್ ಮಾಡಿದ್ದು ಹೇಳಿದೆ, ಫಸ್ಟ್ ಸಿನಿಮಾ ರೆಕಾರ್ಡ್ ಮಾಡಿದ್ದು, ಅಲ್ಲಿಗೆ ಆಫರ್ ಹೇಗೆ ಬಂತು, ಯಾರು ಕರ್ಕೊಂಡು ಹೋದ್ರು, ಮತ್ತೆ ಯಾವ ಸಾಂಗ್ ಹಾಡಿದೆ, ಅಲ್ಲಿನ ಅನುಭವ ಹೇಗಿತ್ತು? ಫಸ್ಟ್ ಟೈಮ್ ಈ ಮೂವಿ ಬೇಸ್ಡ್ ಆಲ್ಬಮ್ಸ್ ಅಂತ ಮಾಡ್ತಾರಲ್ಲ, ಅಂದರೆ ಈ ಹಳೆ ಹಾಡನ್ನು ಮತ್ತೆ ರೆಕಾರ್ಡ್ ಮಾಡೋದು, ರೀಮಿಕ್ಸ್ ಮಾಡೋದು, ಅದನ್ನು ಮಾರುತಿ ಮಿರಜ್ಕರ್ ಅವರು ಫಸ್ಟ್ ನನಗೆ ಇಂಟ್ರೊಡ್ಯೂಸ್ ಮಾಡಿದ್ದು ಇದರಲ್ಲಿ. ಬಟ್ ಸಿಲ್ವರ್ ಸ್ಕ್ರೀನ್ ನಮ್ಗೇನು ಕನ್ನಡ ಚಿತ್ರರಂಗಕ್ಕೆ ಹಾಡೋ ಒಂದು ಅನುಭವ ಹೇಗಾಯಿತು ಅಂದರೆ, ಸಾರೆಗಾಮಪ 2004 ಮುಗಿಸ್ಕೊಂಡು ಬಂದಾಗ ಗಂಧರ್ವ ಅನ್ನೋರು ನನಗೆ ಒನ್ ಆಫ್ ದ ಕಾಮನ್ ಕಾಂಟ್ಯಾಕ್ಟಿಂದ ಸಿಕ್ಕಿದ್ರು. ಸೊ ಅವರು ನಾರಾಯಣ ಸ್ವಾಮಿ ಹಾಗೂ ಯಜ್ಞಾ ಶೆಟ್ಟಿ, ಐ ಥಿಂಕ್ ಇನ್ನೊಬ್ರು ಶಂಕರ್, ಇವ್ರು 3 ಜನ ನಟಿಸಿರುವಂಥ ಒಂದು ಪ್ರೀತಿಯ ಕಥೆಯಲ್ಲಿ ನನಗೆ ಹಾಡ್ಲಿಕ್ಕೆ ಅವಕಾಶ ಕೊಟ್ಟರು. ಹಾಡೇನಾದ್ರು ನೆನಪಿದ್ಯಾ? ಡೆಫಿನೆಟ್ಲಿ ನೆನಪಿದೆ, ಯಾಕಂದರೆ ಹೌದು, ಇಟ್ ವಾಸ್ ಲೈಕ್ ಬಿಕಾಸ್ ಆ ವರ್ಷ ಸ್ಟೇಟ್ ಅವಾರ್ಡ್ ನಾಮಿನೇಟ್ ಕೂಡ ಆಗಿತ್ತು. ದೋ ದ ಫಿಲ್ಮ್ ಡಿಡ್ ನಾಟ್ ಡೂ ದಟ್ ವೆಲ್, ಬಟ್ ಆಸ್ ಅ ಮೂವಿ ಇಟ್ ವಾಸ್ ಕ್ವೈಟ್ ಅ ಗುಡ್ ಒನ್. ಪ್ರೀತಿಗೆ ಹೊತ್ತು ಗೊತ್ತಿಲ್ಲ, ಪ್ರೀತಿಗೆ ಕಾರಣ ಬೇಕಿಲ್ಲ, ಪ್ರೀತಿಗೆ ಹೊತ್ತು ಗೊತ್ತಿಲ್ಲ, ಪ್ರೀತಿಗೆ ಕಾರಣ ಬೇಕಿಲ್ಲ, ಬಿಟ್ಟಿರಲಾರೆ ಅರಿಗಳಿಗೆ, ಹುಡುಕುತ್ತ ಬರುವೆ ಕನಸೊಳಗೆ, ಇದೆಂಥ ಸ್ನೇಹ ಅದೇನೋ ಮೋಹ, ಇದೆಂಥ ಸ್ನೇಹ
ನನ್ನದೇನೋ ಮೋಹ. ಓಂ